ಹಾಯ್ ಫ್ರೆಂಡ್ಸ್, ನಾನು ಎಂ ಕೆ ಫ್ರಮ್ ಸ್ಟಾಕ್ ಅಂಡ್ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಗಿತ್ತು ವಿಡಿಯೋ ಆಗ್ತಿತ್ತು. ಸೊ ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ದೆ. ಸೊ ಮ್ಯಾಚಸ್ ಅದು ಇದು ಅಂತ ಬಿಸಿ ಆಗಿತ್ತು. ಸೊ ಇವತ್ತೊಂದು ಸ್ವಲ್ಪ ಏನಾದ್ರೂ ಹೊರಗಡೆ ಹೋಗಿ ಏನಾದ್ರೂ ವಿಡಿಯೋ ಕಂಟೆಂಟ್ ಸಿಗುತ್ತಾ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದೀನಿ. ನನ್ನ ಪ್ರಕಾರ ಈ ಲಾಗ್ ಅಂತೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಫಸ್ಟ್ ಮಾಡೋಂತ ಕೆಲಸ ಏನು ಅಂದ್ರೆ ಇಲ್ಲಿದ ಅಲ್ಲ, ಇವನ್ನ ಕಾಲೇಜ್ ತನಕ ತಗೊಂಡೋಗಿ ಬಿಟ್ಬಿಟ್ಟು ಸೊ ನೆಕ್ಸ್ಟ್ ನನ್ನ ಕೆಲಸ ನಾನು ಮಾಡ್ಬೇಕು. ನನ್ನ ಕೆಲಸ ಅಂದ್ರೆ ಏನಿಲ್ಲ, ಜಸ್ಟ್ ಒಂದು ಕಂಟೆಂಟ್ ಮಾಡೋದು. ಜನ್ಮಕ್ಕೆ ಹೋಗೋ. ಇವತ್ತು ಸ್ವಲ್ಪ ಬೇರೆ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ವಾಯ್ಸ್ ಹೇಗೆ ಬರುತ್ತಾ ಗೊತ್ತಿಲ್ಲ, ನಾನು ಈಗ ಕೇಳಿಸ್ಕೊಂತ ಇಲ್ಲ. ಏನಾದ್ರು ವಾಯ್ಸ್ ಅಲ್ಲಿ ಕ್ಲಾರಿಟಿ ಏನಾದ್ರು ಚೆನ್ನಾಗಿಲ್ಲ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಕೆ ಸರಿ ಮಾಡ್ತೀನಿ. ಫ್ರೆಂಡ್ಸ್, ಏನಂದ್ರೆ ಇವನ್ ಬಗ್ಗೆ ಹೇಳ್ಬೇಕು. ಇನ್ನೊಂದು ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ಫ್ರೆಂಡ್ಸ್. ಸ್ವಲ್ಪ ಮೊಬೈಲ್ ಶೇಕ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ಇಲ್ಲಕ್ಕ ರೋಡ್ ಸರಿ ಇಲ್ಲ. ಸೊ ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ, ಕಾಲೇಜಲ್ಲಿರೋ ಒಂದೇ ಒಂದು ಹುಡುಗಿಯ ನಂಬರ್ ಕೂಡ ಯಾವ್ದೇ ನಂಬರ್ ಬೇಕು ಅಂದ್ರೆ ಇವ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಿಲ್ಲ. ಪ್ರಿನ್ಸಿಪಲ್ ಯಾವ್ದಾದ್ರು ಗ್ರೂಪ್ ಅಲ್ಲಿ ಕೂಡ ಇದೆಯಾ ಇಲ್ಲ ಗೊತ್ತಿಲ್ಲ, ಇವನ ಹತ್ರ ಮಾತ್ರ ಇದ್ದೇ ಇದೆ. ಫ್ರೆಂಡ್ಸ್, ಇವತ್ತೊಂದು ನಮ್ ಕಾಲೇಜಲ್ಲಿ ಮಿರಾಕಲ್ ಆಗ್ತೈತೆ. ಯಾಕಂದ್ರೆ ಆಫ್ಟರ್ 2 years ಆದ್ಮೇಲೆ ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ. ಈ ಕಾಲೇಜಿಗೆ ಬರ್ತಾ 2 ವರ್ಷ 5 ವರ್ಷ ಅಂತ ಇದೆಲ್ಲ. ಇದು ಬೋರ್ಡ್ ಅದೇ, ಬಿಲ್ಡಿಂಗ್ ಇಲ್ಲ, ಬರೀ ಮರ ಬೆಳೆದಿದೆ. ಫ್ರೆಂಡ್ಸ್, ನಾನ್ ಕಾಲೇಜಿಂದ ಔಟ್ಪುಟ್ ಏನು, ಕಾಲೇಜಿಂದ ಹೊರಗಡೆ ಹೋದಾಗ ಇದು ಯಾವ್ದೇ ತರ ಇರ್ಲಿಲ್ಲ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕುಂತಿಲ್ಲ, ಇದು ಒಂದು ಕಾಲೇಜ್ ಏನಿಲ್ಲ. ಫ್ರೆಂಡ್ಸ್, ನಾನು ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಮೇನ್ ಕಾರಣ ಅಂದ್ರೆ ಎಜುಕೇಶನ್ ಅರ್ಧಕ್ಕೆ ನಿಲ್ಸಿ ಹೊರಗಡೆ ಹೋಗೋದಕ್ಕೆ ಮೇನ್ ಕಾರಣ ಏನು ಅಂದ್ರೆ, ಇದು ಕಾಣ್ತಾ ಇದೆಯಲ್ಲ ನಿಮ್ಗೆ ನೆಟ್ಸ್, ಇದೇ ಕಾರಣ ಫ್ರೆಂಡ್ಸ್. ಅವಳು ತಪ್ಪು ಮಾಡಿದ್ಲು, ನೀನ್ ತಪ್ಪು ಮಾಡ್ದೆ, ಅವ್ನ್ ತಪ್ಪು ಮಾಡ್ದ, ಇವ್ರೆಲ್ರು ತಪ್ಪು ಮಾಡಿದ್ರು, ನಾನೇನಯ್ಯ ತಪ್ಪು ಮಾಡ್ದೆ. ನೋಡಿ ಫ್ರೆಂಡ್ಸ್, ಇದೇ ನಾನು ಕಾಲೇಜಿಂದ ಮೇಯ್ನ್ ಆಗಿ ಔಟ್ಪುಟ್ ಅಂತ ಮೊದಲೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಎಜುಕೇಶನ್ ಡ್ರಾಪ್ ಮಾಡಿ ಹೋಗೋದಕ್ಕೆ ಕಾರಣ ಇದೆ. ಸೊ ಏನಪ್ಪ, ಆಫ್ಟರ್ 2 years ಆದ್ಮೇಲೆ ಕಾಲೇಜಿಗೆ ಬರೋಂಥ ಅವಶ್ಯಕತೆ ಏನಿತ್ತು ಅಂತ ಕೇಳ್ಬೋದು. ಸೊ ನಾನು ಹೇಳಿದ್ನಲ್ಲ, ಇವನೊಬ್ಬನ್ನ ಇವತ್ತು ಕಾಲೇಜ್ ತನಕ ಬಿಟ್ಟು ಬರ್ತೀನಿ ಅಂತೇಳಿ ಅಕ್ಕ ಒಂದು ಕೆಲಸ ಹೇಳಿದ್ಲು ಅಂತ ಹೇಳಿ ಅದನ್ನ ಮುಗಿಸ್ಕೊಂಡು ಆ ಶಾಪಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ನಂಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಆ ಶಾಕಿಂಗ್ ನ್ಯೂಸ್ ಏನಂದರೆ, ಮೈಕ್ ಇದ್ರೊಳಗೆ ನೀವು ನೋಡ್ಬೋದು ಕಸ ಸಿಕ್ಕಾಕೋಬಿಟ್ಟಿತ್ತು. ಹಾಯ್ ಫ್ರೆಂಡ್ಸ್, ನಾನೀಗ ಫೈನಲ್ ಆಗಿ ಮಾಲಿಗೆ ಬಂದಿರೋ ಉದ್ದೇಶ ಅಂದ್ರೆ ಜಸ್ಟ್ ಒಂದು ಸಣ್ಣ ಸ್ಮಾಲ್ ಕಂಟೆಂಟಿಗಾಗಿ. ಯಾಕಂದ್ರೆ ಮಾಲಲ್ಲಿ ಒಂದು ತಗೊಳ್ಳೋ ವಸ್ತು ಹೊರಗಡೆ ತಗೊಳ್ಳೋ ವಸ್ತುಗೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಸೊ ಏನಿಲ್ಲ, ನಾನು ಇವತ್ತು ಕಾನ್ಸೆಪ್ಟ್ ಮಾಡ್ತಾರಂತ ವಸ್ತು ಯಾವುದು ಅಂತಂದ್ರೆ ಒಂದು ಸ್ಪೋರ್ಟ್ಸ್ ಥಿಂಗ್ಸ್. ಸೊ ಇಲ್ಲಿ ಮಾಲಲ್ಲಿ ಡೆಕಥ್ಲಾನ್ ಅಂತ ಶಾಪ್ ಇರುತ್ತೆ. ಸೊ ಅಲ್ಲಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ, ಸರಿ ಓಕೆ ಶೂಟ್ ಮಾಡ್ಕೊಂಡು ಹೋಗು ವಿಡಿಯೋನ ಅಂತ ಹೇಳ್ದ. ಸೊ ಹಾಗಾಗಿ ನಾನು ಅಲ್ಲಿ ಹೋಗಿ ನೋಡ್ತೀನಿ ಹೇಗಿದೆ ಅಂತೇಳಿ. ಜಸ್ಟ್ ಒಂದು ಹೊರಗಡೆ, ಯಾಕೆ ನಾ ಸ್ಪೋರ್ಟ್ಸ್ ಮೈಕ್ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿದೆ, ನನಗೆ ಗೊತ್ತಾಗ್ದಿತ್ತು. ನನ್ನ ಪಾಡಿ ನಾನೇನೋ ಮಾತಾಡ್ತಿದ್ದೆ. ಅಷ್ಟೊತ್ತಿಗೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ವಾಚ್ಮ್ಯಾನ್ ಬಂದ್ಕೊಂಡು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ರು. ಸೊ ನಾವು ಪರ್ಮಿಷನ್ ತೊಗೊಂಡಿದ್ದೀವಿ ಅಂತೇಳಿ ಸ್ವಲ್ಪ ಮಾತುಕತೆ ಆಯಿತು. ಫ್ರೆಂಡ್ಸ್, ಹಲವಾರು ಸರ್ಕಸ್ನ ನಂತರ ವಿಡಿಯೋ ಮಾಡಬೇಡಿ ಅದು ಇದು ಅಂತ ಹೇಳಿದಾದ್ಮೇಲೆ ನಾವು ಡೆಕಥ್ಲಾನ್ ಶಾಪ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಸೊ ಫೈನಲ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸರ್ ಒಪ್ಕೊಂಡಿದ್ದಾರೆ. ಸರ್, ನಿಮ್ಮ ಹೆಸರು? ಅಮೃತ್ ಅಂತ ಹೇಳಿ. ಸೊ ಇವ್ರು ನಮ್ಗೆ ಮೊದ್ಲಿಂದ ಪರಿಚಯ ಇದ್ದಾರೆ. ಸೊ ನಾವ್ ಅವ್ರು ನೋಡಿದೀವಿ, ಅವ್ರು ನಮ್ಮನ್ನ ನೋಡಿದಾರೆ, ಎಲ್ಲ ಗೊತ್ತಿಲ್ಲ. ಸೊ ಒಂದ್ ಸ್ವಲ್ಪ ಕ್ರಿಕೆಟ್ ಥಿಂಗ್ಸ್ ಬಗ್ಗೆ ಹೇಳ್ತೀನಿ ಅಂತ ನಾನು ವಿಡಿಯೋ ಮೊದಲೇ ಹೇಳ್ಕೊಂಡಿದ್ದ, ಅದ್ರ ಬಗ್ಗೆ ಸರ್ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಅಂದ್ರೆ ನೀವು ಯಾವ ತರ ಲೈಕ್ ಕಾಶ್ಮೀರ್ ವಿಲ್ಲ ನೋಡ್ತೀರಾ, ಇಂಗ್ಲಿಷ್ ವಿಲ್ಲ ನೋಡ್ತೀರಾ? ಈಗ ನಿಮ್ಮ ಸ್ಟೋರ್ಸ್ ಅಲ್ಲಿ ಏನಿದೆಯೋ ಫಸ್ಟ್ ಬೇಸಿಕ್ ಪ್ರೈಸ್ ಮತ್ತೆ ಹೈ ಪ್ರೈಸ್ ಅಲ್ಲಿ ನಿಮ್ಮ ಹತ್ರ ಇರುವಂತ ಸ್ಟಾಕ್ ಲೆದರ್ ಬಾಲ್ ಅಲ್ಲಿ ಬೇಸಿಕ್ ಪ್ರೈಸ್ ಸ್ಟಾರ್ಟ್ ಬಂದ್ಬಿಟ್ಟು ನಿಮಗೆ 1500 ಇಂದ ಸ್ಟಾರ್ಟ್ ಆಗುತ್ತೆ. ಈ ಬ್ಯಾಟ್ ಬಂದ್ಬಿಟ್ಟು 1500. ಇದು ಬಂದ್ಬಿಟ್ಟು ಕಾಶ್ಮೀರ್ ವಿಲ್ಲ ಸರ್. ಇದು ಆಲ್ಮೋಸ್ಟ್ ಆಗಿ ಕಿಡ್ಸ್ ಯೂಸ್ ಮಾಡೋದು ಬ್ಯಾಟ್. ಸೊ ಈಗ ಅಟ್ ಪ್ರೆಸೆಂಟ್ ನಾವ್ ಏನ್ ಮಾಡಿದೀವಿ ಅಂದ್ರೆ, ನಮ್ಮ ಹತ್ರ ಲೈಕ್ ಈಗಿನೋ ಲೈಕ್ ನಾರ್ಮಲ್ ಆಗಿ ಈಗ ಬರ್ತಿರೋದು ಸ್ಟಾಕ್ ಎಲ್ಲ ನಮ್ಮ ಹತ್ರ. ಸೊ ಈಗ ಕಿಡ್ಸ್ ಮಾತ್ರ ಮೇಜರ್ ಆಗಿ ಫೋಕಸ್ ಮಾಡಿದ್ವಿ. ಕಿಡ್ಸ್ ತುಂಬ ಹೊತ್ತು ಕಾನ್ವರ್ಸೇಷನ್ ಆಯಿತು. ಸೊ ನಿಮಗೆ ಬೋರ್ ಆಗಬಾರ್ದು ಅಂತೇಳಿ ಎಲ್ಲ ಸ್ಪೀಡ್ ಮಾಡಿ ಟ್ರಿಮ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್, ಈಗ ಇಷ್ಟ ತನಕ ಹೇಳಿದ್ರು. ಸೊ ಅವರು ರಾಕೆಟ್ ಸ್ಪೋರ್ಟ್ಸ್ ಅಂತ ಏನು ಹೇಳಿದ್ರಲ್ಲ, ಸೊ ರಾಕೆಟ್ ಸ್ಪೋರ್ಟ್ಸ್ ಅಂದ್ರೆ ಹೈಯರ್ ಎಂಡಿಗೆ ಕಾಂಪಿಟೇಟಿವ್ ಕೊಡ್ತಂತೆ. ಇದು ರಾಕೆಟ್ ಸ್ಪೋರ್ಟ್ಸ್ ಸೆಕ್ಷನ್ ಆಗಿರುತ್ತೆ. ಸೊ ಅದೇ ರೀತಿ ನಾ ಹೇಳಿದ್ನ ಇನ್ ಬೇಸಿಕ್ಸ್ ನಾನು ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ, ನಾರ್ಮಲ್ಸ್ ಕಿಡ್ಸಿಗೆ ಆದ್ರೆ ಸಾಕಾಗುತ್ತೆ ಮೀಡಿಯಂ ಫೇಸ್ ಆಡೋದಕ್ಕೆ. ಈ ಸೆಕ್ಟರ್ ಇದೆಯಲ್ಲ ಸರ್, ಒಂದು ಇದಿಲ್ಲ ನೋಡಿ. ಏನಂದ್ರೆ ಜೂನಿಯರ್ಸ್ ಆಡೋದಕ್ಕೆ ಜೂನಿಯರ್ಸ್ ಆಡೋದಕ್ಕೆ ಓಕೆ ಆಗುತ್ತೆ. ಸೀನಿಯರ್ ಫೇಸ್ ಆಗಿ ಯಾರು ಹಾಕ್ತಾರೆ ಅಂದ್ರೆ ಸ್ವಲ್ಪ ನೀಗೆ ಮತ್ತೆ ಲೆಗ್ಗೆ ಎಲ್ಲ ಹೊಡೆತ ಬೀಳೋಂಥ ಸಾಧ್ಯತೆಗಳಿರುತ್ತೆ. ಇದೇ ಕ್ರಿಕೆಟ್ ಥಿಂಗ್ಸ್ ಏನಿದೆಯಲ್ಲ, ಅದು ಹೊರಗಡೆ ಹೋದಾಗ ಬೇಸಿಕ್ಸ್ ಅಂದ್ರೆ ಈ ಮಾಲ್ಗಳಿಗೆ ಬಿಟ್ಟು ಹೊರಗಡೆ ತೊಗೊಂಡ್ರೆ ಹೇಗೆ ರೀತಿ ಇರುತ್ತೆ ಅಂತ ನಾನೀಗ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಈಗ ಮಾಲಲ್ಲಿ ಪ್ರೈಸ್ ಹೇಗಿರುತ್ತೆ, ಅದು ಮಾಲಿರೋ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಸೊ ಈಗ ಆಫ್ಲೈನ್ ಅಲ್ಲಿ ಅಂದ್ರೆ ಸ್ಪೋರ್ಟ್ಸ್ಗೆ ಅಂತ ಪರ್ಟಿಕ್ಯುಲರ್ ಆಗಂತ ಶಾಪ್ಸ್ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ಅದ್ರ ಬಗ್ಗೆ ಏನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್ ಈಗ ನನಗೆ ತೋರಿಸ್ದೆ ಅಲ್ಲಿರೋ ಡಿಫ್ರೆನ್ಸಿಗೂ ಏನು ಅಂದ್ರೆ ಮಾಲಲ್ಲಿ ಇರೋದಕ್ಕೂ ಆ ಶಾಪ್ಸ್ ಅಲ್ಲಿರೋ ಡಿಫ್ರೆನ್ಸ್ ಏನು ಅಂತ ಹೇಳಿ. ಸೊ ಅಲ್ಲಿ ಏನಂದ್ರೆ ಇಂಗ್ಲಿಷ್ ವಿಲ್ಲೋಸ್ ಬ್ಯಾಟ್ಗಳಿರಲ್ಲ, ನಿಮ್ಗೆ ಡಿಫ್ರೆನ್ಸ್ ತೋರ್ಸಕ್ಕಾಗಲ್ಲ ಅಂತ ಹೇಳಿ ಮತ್ತೊಂದು ಸ್ಪೋರ್ಟ್ಸ್ ಅಂಗಡಿ ಬರ್ತಾ ಇದೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಗ್ಲಿಷ್ ವಿಲ್ಲೋಸ್ ಇರುತ್ತೆ ಮತ್ತೆ ಹ್ಯಾಂಡ್ ಬ್ಯಾಟ್ಸ್ಗಳಿರುತ್ತೆ. ಸೊ ಹಾಗಾಗಿ ಅಲ್ಲಿ ಏನಂದ್ರೆ ಮಾಲ್ಗಳಲ್ಲಿ ಡಸ್ಟ್ ಮೇಡೆಡ್ ಮತ್ತೆ ಹೇಗೆ ಅಂದ್ರೆ ರೆಡಿ ಟು ಪ್ಲೇ ಇರಲ್ಲ, ಬಟ್ ಈ ಸ್ಪೋರ್ಟ್ಸ್ ಶಾಪ್ಸ್ಗಳಲ್ಲಿ ಹೇಗೆ ಅಂದ್ರೆ ರೆಡಿ ಟು ಪ್ಲೇ ಇರುತ್ತೆ ಬ್ಯಾಟ್ಸ್ಗಳು. ಸೊ ತೋರಿಸ್ತೀನಿ ಬನ್ನಿ ಈಗ. ಫ್ರೆಂಡ್ಸ್ ಫೈನಲ್ ಆಗಿ ರಾಜಧಾನಿ ಸ್ಪೋರ್ಟ್ಸ್ ಅಲ್ಲಿ ನಮಗೆ ಬ್ಯಾಟ್ಸ್ಗಳನ್ನ ತೋರಿಸೋದಕ್ಕೆ ಹೇಳಿದ್ದಾರೆ. ಇದು ಇವ್ರ ಶಾಪ್ಸ್. ಸೊ ಬ್ಯಾಟ್ ಸೆಕ್ಷನ್ಸ್ಗಳೆಲ್ಲ ಇಲ್ಲಿದೆ. ಸೊ ಅವರು ಪರ್ಟಿಕ್ಯುಲರ್ ಆಗಿ ತೆಗೆದಿಡ್ತಾ ಇದ್ದಾರೆ ನಾನು ಕೇಳಿದಂಥ ಬ್ಯಾಟ್ಗಳನ್ನ. ಪ್ರಾಕ್ಟೀಸಿಗೆ ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸಿಂಗ್ ಇದಕ್ಕೆ ಕಾಶ್ಮೀರ್ ವಿಲ್ಲೋ ಯೂಸ್ ಆಗುತ್ತೆ. ಮ್ಯಾಚ್ T20 ಇವೆಲ್ಲ ಆಡ್ಬೇಕಂದ್ರೆ ಒನ್ ಡೇ ಮ್ಯಾಚ್ ಎಲ್ಲ ಆಡ್ಬೇಕಂದ್ರೆ ಇಂಗ್ಲಿಷ್ ವಿಲ್ಲೋ ಬರುತ್ತೆ. ಅದು ಲೈಫ್ ಇರುತ್ತೆ, ಶಾರ್ಟ್ ತೊಗೊಳುತ್ತೆ, ಒಳ್ಳೆ ಗ್ರೆನಿಕಲ್ಸ್ ಇರುತ್ತೆ. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕಸ್ಟಮೈಸ್ ಮಾಡಿ ವೆಯ್ಟ್ ಕಸ್ಟಮೈಸ್ ಮಾಡ್ತಾರೆ. ಸೊ ಅದರಲ್ಲಿ ಎರಡೂ ಬ್ಯಾಟ್ಗಳು ಕಾಶ್ಮೀರ್ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕಸ್ಟಮೈಸ್ ಮಾಡ್ಬೋದಾ ವೆಯ್ಟ್ಗಳನ್ನ, ಅಂದ್ರೆ ರೆಡಿಮೇಡ್ ಆಗಿ ಬಂದಾದ್ಮೇಲೆ? ರೆಡಿಮೇಡ್ ಆಗಿ ಬಂದ್ಮೇಲೆ ಏನು ಅಷ್ಟು ಜಾಸ್ತಿ ಇದು ಮಾಡಕ್ಕಾಗಲ್ಲ. ಫ್ರೆಂಡ್ಸ್ ನಾನೀಗ ಬೇರೆ ಕಡೆ ಎಲ್ಲ ತೋರಿಸ್ದೆ. ಈಗ ಇದು ಸ್ಪಾಟನ್ದು, ಅಲ್ಲಿ ಬೇರೆ ಕಡೆಯಲ್ಲೂ ಕೂಡ ಸ್ಪಾಟನ್ಸ್ ಬ್ರಾಂಡ್ಸ್ ಗಳು ಇರಲಿಲ್ಲ ಅಲ್ಲಿ. ಆಮೇಲೆ ಸ್ಪಾಟನ್ ಇರಲಿಲ್ಲ, SG ಇರಲಿಲ್ಲ. ಇಲ್ಲಿ ಸ್ಪಾಟನ್ ಇದೆ, SG ಇದೆ. ಸರ್ ನಿಮ್ಮ ಹತ್ರ ಟೋನ್ ಇದೆಯಾ? ಸರ್ ನಿಮ್ಮ ಹತ್ರ ಟೋನ್ ಇದೆಯಾ? ಇದು ಕೂಡ ಸ್ಪಾಟನ್ ಇರಲಿಲ್ಲ, ಹಾಗೆ SG ಕೂಡ ಅಲ್ಲೆಲ್ಲೂ ಇರಲಿಲ್ಲ. ಆಮೇಲೆ ಟಾನ್ ಕೂಡ ಇದೆ ಇಲ್ಲಿ ಸ್ಟಾಕ್ ಅಲ್ಲಿ, ಟಾನ್ ಕೂಡ ಇದೆ ಇಲ್ಲಿ ಸ್ಟಾಕ್ ಅಲ್ಲಿ. ಸೊ ಬೇರೆ ಕೂಡ ಟಾನ್ ಯಾವ ಸ್ಟಾಕ್ ಅಲ್ಲಿ ಇರಲಿಲ್ಲ. ಸೊ ಇದ್ರ ಪ್ರೈಸ್ ಏನು ಅಂತ ಹೇಳಿದ್ರೆ ನೀವು ನೋಡ್ಬೋದು ಇಲ್ಲಿ 12,000 ಇದು ಬ್ರ್ಯಾಂಡಿಂಗ್ ಪ್ರೈಸ್ ಇದೆ. ಸೊ ಆಫರ್ಸ್ ಅಂತ ಹೇಳಿ ಅದು ಇದು ಆಗುತ್ತೆ. 12,000 ಇಲ್ಲಿ ಬ್ರ್ಯಾಂಡಿಂಗ್ ಪ್ರೈಸ್ ಇರೋದು. ಸೊ ಇದು ಪ್ರೈಸ್ ಏನಾಗುತ್ತೆ ಅಂದ್ರೆ 8,000 ಸಮಥಿಂಗ್ ಇದೆ. ಅಲ್ಲಿ ಫಸ್ಟಿಗೆ ಒಂದು ಇಲ್ಲಿ ಮಾಲಲ್ಲಿ ತೋರಿಸ್ತೀವಿ FLOE ಬ್ರ್ಯಾಂಡ್. ಸೊ ಅದ್ರದ್ದು ಏನು ವುಡ್ ಆಗಿರುತ್ತೆ ಅಂದ್ರೆ ಕಾಶ್ಮೀರ್ ವಿಲ್ಲೋ ಅಂತ ಹೇಳ್ತಾರೆ, ಬಟ್ ಅದೇನಂದ್ರೆ ಕಾಶ್ಮೀರ್ ವಿಲ್ಲೋ ಆಗಿ ಪ್ರಾಪರ್ ಕಾಶ್ಮೀರ್ ವಿಲ್ಲೋ ಆಗಿರಲ್ಲ. ಸೊ ಅದು ಆ ವುಡ್ಡಿಗೂ ಈ ವುಡ್ಡಿಗೂ ಡಿಫ್ರೆನ್ಸ್ ನೋಡ್ಬೋದು. ನಾನು ಈ ಕಡೆ ಸೈಡ್ ಫೋಟೋ ಹಾಕ್ತೀನಿ ನೋಡಿ, ಡಿಫ್ರೆನ್ಸ್ ನೋಡಿ ಫ್ರೆಂಡ್ಸ್. ಕಾಶ್ಮೀರ್ ವಿಲ್ಲೋ ಇದು ಈ ಕಡೆ ಇರೋದು ನಂದು ಸ್ಪಾಟನ್ ಇದೆ ಅಲ್ಲಿ, ಇದು ಇಂಗ್ಲಿಷ್ ವಿಲ್ಲೋ, ಇದು ಯಾವುದು ಕಾಶ್ಮೀರ್ ವಿಲ್ಲೋ. ಫ್ರೆಂಡ್ಸ್ ಫೈನಲ್ ಆಗಿ ಏನ್ ಸ್ಪೋರ್ಟ್ಸ್ ಅಲ್ಲಿ ಏನ್ ತೋರಿಸ್ತಿ ಅಂತ ಹೇಳಿದ್ನ ಅದನ್ನ ತೋರಿಸಿದೀನಿ. ಏನೋ ಡಿಫ್ರೆನ್ಸ್ ಅಂತೇಳಿ ನಿಮ್ಗೆ ತುಂಬಾ ಅಲ್ದಿದ್ರು ಲೈಟ್ ಆಗಿ ಗೊತ್ತಾಗಿರುತ್ತೆ. ಆಲ್ರೆಡಿ ಇವನಂತೂ ಫುಲ್ ನನ್ನ ಜೊತೆ ತಿರುಗಿ ಸುಸ್ತಾಗ್ಬಿಟ್ಟಿದ್ದಾನೆ. ನಾನ್ ಬಿಡಿ ದಿನ ಬೆಳಿಗ್ಗೆ ಇದ್ರೆ ಏನೇನೋ ಮಾಡ್ತಾ ಇರ್ತೀನಿ. ಸೊ ಇವನು ಬೆಳಿಗ್ಗೆ ಮಾಡಲ್ಲ, ಮಾಡೋ ಟೈಮೇ ಬೇರೆ ಅವನು. ನೀನ್ ಮಾತಾಡ್ತಾ ಇದೆಯಲ್ಲ ಬೈತಾ ಇದ್ಯಾ? ಅರ್ಥ ಆಯ್ತು ಅನ್ಸುತ್ತೆ. ಸೊ ಹಾಗಾಗಿ ಈಗ ಸ್ವಲ್ಪ ಏನಾದ್ರು ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ವ್ಲಾಗ್ ಇನ್ನು ಕಂಟಿನ್ಯೂ ಆಗುತ್ತೆ. ಇನ್ಮೇಲೆ ಇರೋದು ಲೋಕಲ್ ಮಜಾ ನೋಡಿ. ಇದುವರೆಗೆ ಇನ್ಫಾರ್ಮೇಶನ್ ಆಯ್ತು, ಇನ್ಮೇಲೆ ಕಾಮಿಡಿ ಆಗಿರುತ್ತೆ. ಅದ್ರಲ್ಲಿ ಯಾವ ಜ್ಯೂಸ್ ಬೇಕಾದ್ರೂ ತಗೋ, ನಾನೇ ಪೇ ಮಾಡ್ತೀನಿ. ಚಾಯ್ಸ್ ಈಸ್ ಯುವರ್ಸ್. ಯಾವ ಜ್ಯೂಸ್ ಬೇಕಾದ್ರೂ ತಗೊಳ್ಳೋದಕ್ಕೆ ಅಡ್ಡಿಲ್ಲ. ನೋಡು ನಿಂಗೆ ಇಷ್ಟಪಟ್ಟಿದ್ದು. ಲೇ ನಿಂಗೊಂದೇ ತೊಗೊಂಡ್ರೆ ಹೆಂಗಲ್ಲ, ನಂಗೊಂದು ತಗೊಳ್ಳೋದು ಒಳ್ಳೆ ಹೇಳ್ತಿದ್ದೆ. ಈಗ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಸಿಟ್ರಿಕ್ ಇರೋಂಥ ಜ್ಯೂಸ್ ತೊಗೊಳೋದಕ್ಕೆ ಹೋಗ್ಬೇಡಿ. ಅದು ಮಾ ಇದೆ ನೋಡು, ಮಾ ಜ್ಯೂಸ್ ತಗೋ. ಸಿಟ್ರಿಕ್ ಇರೋಂಥ ಜ್ಯೂಸ್ ಬಾಡಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಮಾ ಜ್ಯೂಸ್ ತಗೋ. ಯಾವುದೋ ಡೈಲಿ ಅವ್ರದ್ದು ಮಾ ಜ್ಯೂಸು. ಸೊ ಯಾವುದೋ ಒಂದು ಒಟ್ಟಿನಲ್ಲಿ ಸಿಟ್ರಿಕ್ ಇರಬಾರ್ದು ಅಂಥ ಜ್ಯೂಸ್ಗಳನ್ನ ಕುಡೀರಿ ಆಲ್ಮೋಸ್ಟ್ ಆಲಾಗಿ. ಫ್ರೆಂಡ್ಸ್ ಈಗ ನಾನೀಗ ಮಾಲಲ್ಲಿ ಹೋಗಿ ತೋರಿಸ್ದೆ ಈಗ ಶಿವಮೊಗ್ಗದ ಮಾಲಲ್ಲಿ ಯಾವ ಥರದ ಸ್ಟಾಕ್ಸ್ ಇದೆ ಬ್ಯಾಟಿಂದು ಅಂತ ಹೇಳಿ. ಸೊ ಯಾಕೆಂದ್ರೆ ಅಲ್ಲಿ ಎಕ್ಸ್ಪೆನ್ಸಿವ್ ಅಂದ್ರೆ 15,000 ವರೆಗೂ ಬ್ಯಾಟ್ಸ್ ಅವರಲ್ಲಿ ಸ್ಟಾಕ್ ಇದೆ. ಬಟ್ ನಮ್ದೇನು ಅಂದ್ರೆ ಇಂಡಿಯನ್ ಬ್ಯಾಂಡ್ ಇಂಡಿಯಾದವರೇ ಮಾಡ್ತಾ ಇದಾರೆ ಮ್ಯಾನುಫ್ಯಾಕ್ಚರು. ಕ್ರಿಕೆಟ್ ವೈಸ್ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಅದೇ ರೀತಿ ಹೊರಗಡೆ ಹೋದಾಗ್ಲೂ ತೋರಿಸ್ತೆ ಅಂದ್ರೆ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ಗೆ ಅಂತ ಇರಲಿ ಅಲ್ಲಿ ಜೆನ್ಯೂನ್ ವುಡ್ ಇಂದ ಮಾಡಿರೋಂಥದ್ದು ವಿಡಿಯೋದಲ್ಲ ನೀವು ನೋಡಿದಿರಿ. ಮತ್ತೆ ನಾ ಹೇಳಿದ್ರೆ ಸುಮ್ಮನೆ ಲ್ಯಾಗ್ ಆಗುತ್ತೆ. ನೋಡಿದಾರರು ಅಷ್ಟು ಲೈಕ್ಸ್ ಕೊಟ್ಕೊಂಡು ಹೋಗಿ ವಿಡಿಯೋಸ್ಗೆ. ಸ್ವಲ್ಪ ನನ್ಗೊಂದು ಸ್ವಲ್ಪ ಮೋಟಿವ್ ಆಗಲಿ ನೀವು ಕೂಡ ಲೈಕ್ಸ್ ಇಂದ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್. ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ.